ನಮಸ್ತೆ ವೀಕ್ಷಕರೇ. ಏನಪ್ಪ ಇದು ಪುರಸಭಾ ಕಾರ್ಯಾಲಯದ ಚಿತ್ರ ಬರ್ತಾ ಇದೆ ಅಂತ ಅಂದ್ಕೋಬೇಡಿ. ಕಾರಣ ಇದೆ. ಈ ದಿನ ನಾನು ಪುರಸಭೆಯಲ್ಲಿ ಮಾಹಿತಿ ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದಾಗ ಪುರಸಭೆಯಲ್ಲಿರ್ತಕ್ಕಂಥ ನೌಕರಿದಾರರು ಯಾವ ರೀತಿಯ ಉತ್ತರಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ಚಿತ್ರದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ಭರತ್ ಅಂತೇಳಿ. ಇವರು ಶಿಕಾರಿಪುರ ತಾಲೂಕಿನ ಪುರಸಭೆಯ ಮುಖ್ಯ ಅಧಿಕಾರಿಯಾಗಿ ಕಳೆದ 2 ವರ್ಷಗಳಿಂದ ನೌಕರಿಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಸ್ವಂತವಾಗಿ ವಿನಾಯಕನಗರದಲ್ಲಿರ್ತಕ್ಕಂಥ 4ನೇ ತಿರುವು ಬಗ್ಗೆ ನನಗೆ ಕೆಲವು ವ್ಯಕ್ತಿಗಳು ಅಲ್ಲಿ ಆಸ್ತಿಗಳು ಬಹಳಷ್ಟು ಮೋಸದಲ್ಲಿ ಕ್ರಯಗಳಾಗಿದೆ, ಕ್ರಯಣೆ ಆಗದೆ ಕೆಲವೊಬ್ಬರು ಖಾತೆಗಳನ್ನು ಮಾಡಿಕೊಂಡಿದ್ದಾರೆ ಎಂಬ ದೂರಿನ ಅಡಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಪುರಸಭೆಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಪುರಸಭೆಗೆ ಕೊಟ್ಟಿರುತ್ತೇನೆ. ಅದರ ಪ್ರತಿಯನ್ನು ಸಹಿತ ನಿಮ್ಮ ಮುಂದೆ ತರುತ್ತಿದ್ದೇನೆ, ಪ್ರಸ್ತುತಪಡಿಸ್ತಾ ಇದ್ದೇನೆ. 12ನೇ ತಾರೀಕು 1ನೇ ತಿಂಗಳು 25ನೇ ವರ್ಷ, ಅಂದರೆ ಇದೇ ವರ್ಷದಲ್ಲಿ 1ನೇ ತಿಂಗಳಲ್ಲಿ ನಾನು ಮಾಹಿತಿ ಅಧಿನಿಯಮ ಕಾಯ್ದೆ 2009 ಮಾಹಿತಿಯನ್ನು ಈ ರೀತಿಯಲ್ಲಿ ಸಲ್ಲಿಸುತ್ತೇನೆ. ಸರ್, ಶಿಕಾರಿಪುರ ಟೌನ್ ವಿನಾಯಕನಗರ 4ನೇ ತಿರುವಿಗೆ ಸಂಬಂಧಿಸಿದಂತೆ ತಮ್ಮ ಪುರಸಭೆಯಲ್ಲಿ ದಾಖಲಾಗಿರುವ ಪ್ರಾಪರ್ಟಿ ID ಮತ್ತು ಖಾತಾ ನಂಬರ್ಗಳನ್ನು ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಲಿಖಿತವಾಗಿ ಮಾಲೀಕರ ಹೆಸರು, ID, ಖಾತಾ ನಕಲು ಪ್ರತಿಗಳನ್ನು ನಮಗೆ ಒದಗಿಸಿಕೊಡಬೇಕು. ನಮಗೆ ಪತ್ರಿಕೆಯಲ್ಲಿ ವರದಿ ಮಾಡಲು ಈ 4ನೇ ತಿರುವಿನ ವಿನಾಯಕನ ಸಂಬಂಧಿಸಿದ ಮಾಹಿತಿ ಬೇಕಾಗಿದೆ ಅಂಥೇಳಿ ನಾನು ಒಂದು ಅರ್ಜಿಯನ್ನು ಅವರಿಗೆ ಲಗಾಯಿಸ್ತೇನೆ. ಈ ಅರ್ಜಿ ಕೊಟ್ಟ ಸರಿಸುಮಾರು 1 ತಿಂಗಳ ನಂತರ ನನಗೆ ಪುರಸಭೆಯಿಂದ ಈ ಕಾಣಿಸುತ್ತಿರುವ ಮಾಹಿತಿಯನ್ನು ನನಗೆ ಪುರಸಭೆಯವರು ನೀಡಿದ್ದಾರೆ. ಆ ಮಾಹಿತಿಯಲ್ಲಿ ಏನಿದೆಯಪ್ಪ ಅಂತಂದರೆ, ನೀವು ಕೇಳಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ತಾವುಗಳು ಕೋರುತ್ತಿರುವ ಮಾಹಿತಿಯು 3ನೇ ವ್ಯಕ್ತಿಯನ್ನು ಒಪ್ಪಿಗೆ ಕೇಳುವ ಅಗತ್ಯ ಇರುತ್ತದೆ. ಒಂದು ಸೆಕ್ಷನನ್ನು ಮೇಂಟೈನ್ ಮಾಡ್ತಾರೆ. ಸೆಕ್ಷನ್ ನಂಬರ್ 11(1) ರ ಪ್ರಕಾರ ಮಾಹಿತಿ ನೀಡಲು ಅರ್ಹವಿರುವುದಿಲ್ಲ, ಅಂದರೆ ಮಾಹಿತಿಯನ್ನು ಕೊಡಲು ಬರುವುದಿಲ್ಲ ಎಂಬ ಮಾಹಿತಿಯನ್ನು ಪುರಸಭೆಯಿಂದ ನನಗೆ ಕೊಡ್ತಾರೆ. ಯಾರು ಕೊಡ್ತಾರೆ? ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರು ಸೈಲು ಸೀನನ್ನು ಮಾಡಿ ನನಗೆ ಅರ್ಜಿಯನ್ನು ಕೊಡ್ತಾರೆ. ಅಲ್ಲ ದೇವರೇ, ಮುಂದೆ ನಾನು ಮತ್ತೆ ಇದಕ್ಕೊಂದು ಮೇಲ್ಮನವಿಯನ್ನು ಬರಿತೇನೆ. ಅದರ ಪ್ರತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲ ಅರ್ಜಿಯಲ್ಲಿ ಕೇಳಿದ ವಿಷಯವನ್ನೇ ಮತ್ತೆ ಪ್ರಸ್ತಾಪಿಸಿ ನಿಮ್ಮ ಮಾಹಿತಿ ಅಧಿಕಾರಿಯವರು ನಮಗೆ ಮಾಹಿತಿ ಕೊಡಲು ಬರುವುದಿಲ್ಲ ಅಂತ ವಿಷಯ ತಿಳಿಸಿರ್ತಾರೆ. ಆದ್ದರಿಂದ ನಾನು ನಿಮಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದೀನಿ ಅಂತೇಳಿ ಮಾನ್ಯ ಮುಖ್ಯಾಧಿಕಾರಿಗಳು ಮೇಲ್ಮನವಿ ಪ್ರಾಧಿಕಾರ ಬರ್ತಾರೆ ಪುರಸಭೆಯಲ್ಲಿ. ಅವರಿಗೆ ನಾನು ಮತ್ತೊಂದು ಅರ್ಜಿಯನ್ನು ಬರಿತೇನೆ. ಅರ್ಜಿಯಲ್ಲಿ ನಾನು ಕೇಳಿರುವ ಮಾಹಿತಿ PLO ಅವರು ಉತ್ತರ ನೀಡಿರುವುದಿಲ್ಲ, ಸ್ಪಷ್ಟ ನಿಖರ ಮಾಹಿತಿ ನೀಡಿರುವುದಿಲ್ಲ. ಸ್ಪಷ್ಟ ನಿಖರ ಮಾಹಿತಿಯನ್ನು ನೀಡಲು ನೀವು ಆದೇಶವನ್ನು ಮಾಡಬೇಕು ಅಂತೇಳಿ ನಾನು ಮೇಲ್ಮನವಿಯನ್ನು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಬರಿತೇನೆ. ಅಲ್ಲಿ ನಾನು ಕೇಳಿರೋದೇನು, 4ನೇ ತಿರುವಿನಲ್ಲಿರ್ತಕ್ಕಂಥ ಪುರಸಭೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಖಾತೆ ನಂಬರ್ಗಳ ಪ್ರತಿ. ಇದನ್ನು ನಾವು 3ನೇ ವ್ಯಕ್ತಿ ಕೇಳಬೇಕು, ಕೊಡೋಕ್ಕೆ ಬರೋದಿಲ್ಲ ಅಂಥೇಳಿ PLO ಅವರು ನಮಗೆ ಅರ್ಜಿ ಲಗಾಯಿಸ್ತಾರೆ. ಅದನ್ನು ಪ್ರಶ್ನೆ ಮಾಡಿ ನಾನು ಮತ್ತೆ ಚೀಫ್ ಆಫೀಸರಿಗೆ 2ನೇ ಅರ್ಜಿಯನ್ನು ಬರಿತೇನೆ. ಈ ಅರ್ಜಿಗೆ ಸಹಿತ ಮಾನ್ಯ ಮುಖ್ಯಾಧಿಕಾರಿಗಳು ಉತ್ತರವನ್ನು ಬರೀತಾರೆ. 2ನೇ ಮೇಲ್ಮನವಿಗೆ ಸಹಿತ ಮಾನ್ಯ ಮುಖ್ಯಾಧಿಕಾರಿಗಳು ಒಂದು ಉತ್ತರವನ್ನು ಬರೀತಾರೆ. ಆ ಉತ್ತರ ಹೇಗಿದೆಯಪ್ಪ ಅಂತಂದರೆ, ಇವರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೇಳಿದ ಉತ್ತರವನ್ನು ಇವರು ಬರೆಯೋದಿಲ್ಲ, ಇವರು ಬೇರೆ ಥರ ಒಂದು ಉತ್ತರವನ್ನು ಬರೀತಾರೆ. ಅದನ್ನು ಸಹಿತ ನಾನು ನಿಮ್ಮ ಮುಂದೆ ತೋರಿಸ್ತೇನೆ, ಅವರು ಏನು ಉತ್ತರ ಬರೆದಿದ್ದಾರೆ ಅಂತೇಳಿ. ಆ ಪ್ರತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಾಧಿಕಾರಿಗಳು 2ನೇ ಮೇಲ್ಮನವಿಗೆ ಈ ರೀತಿಯ ಉತ್ತರವನ್ನು ಕೊಟ್ಟಿರುತ್ತಾರೆ. ನೀವು ಕೊಟ್ಟ ಅರ್ಜಿಯನ್ನು ಪರಿಶೀಲಿಸಲಾಗಿ
ತಾವುಗಳು ಕೋರುತ್ತಿರುವ ಮಾಹಿತಿಯಲ್ಲಿ ಬಹಳಷ್ಟು ಖಾತೆಗಳು ಇದ್ದು, ನಿರ್ದಿಷ್ಟವಾಗಿ ಖಾತೆ ಸಂಖ್ಯೆ ಮಾಲೀಕರ ಹೆಸರು ತಿಳಿಸಿದ್ದಲ್ಲಿ ಮಾಹಿತಿಯನ್ನು ನೀಡಲು ಮುಂದಿನ ಕ್ರಮ ವಹಿಸಲಾಗುವುದು ಎಂಬ ಮಾಹಿತಿಯನ್ನು ನೀಡಿದೆ ಅಂಥೇಳಿ ಅವರ ಸೈಲು ಸೀನನ್ನು ಹಾಕಿ ನಮಗೆ ಈ ರೀತಿಯ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಈ ವೀಕ್ಷಕರೇ, ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ವಿಷಯ, ಪ್ರಥಮ ಬಾರಿಗೆ ಇವರ ಸಾರ್ವಜನಿಕ ಅಧಿಕಾರಿ ನಿಮಗೆ ಮಾಹಿತಿಯನ್ನು ಕೊಡಲು ಬರುವುದಿಲ್ಲ, ಮೂರನೇ ವ್ಯಕ್ತಿಯನ್ನು ಕೇಳಬೇಕು ಅಂತ ಅರ್ಜಿಯನ್ನು ಕೊಡ್ತಾರೆ. ಎರಡನೇ ಮೇಲ್ಮನವಿಯನ್ನು ಮುಖ್ಯಾಧಿಕಾರಿ ಬರೆದ ಮೇಲೆ ಅಲ್ಲಿ ಬಹಳಷ್ಟು ಖಾತೆಗಳಿದೆ, ನೀವು ಅವರ ಖಾತೆ ನಂಬರ್ ಕೊಟ್ಟರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಸ್ವಾಮಿ, ನಮಗೆ ಖಾತೆ ನಂಬರ್ ಅಲ್ಲಿ ಗೊತ್ತಿಲ್ಲ ಅಂದಕ್ಕೆ ನೀವು ಪುರಸಭೆಯಲ್ಲಿ ದಾಖಲಾತಿಯ ಖಾತೆ ನಂಬರ್ ಕೊಡ್ರಿ ಅಂತ ನಾವು ಕೇಳಿರೋದು. ಈ ರೀತಿಯ ಉಡಾಫೆ ಅರ್ಜಿ ಉತ್ತರಗಳನ್ನು ಕೊಡ್ತಾ ತಮ್ಮ ಕಾಲಾವಣೆ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಾಧಿಕಾರಿಗಳು. ಮತ್ತು ಹೆಚ್ಚಿಗೆ ನಾವೇನಾರು ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅಲ್ಲಿ ಸುಮಾರು ನಮಗೆ ಮಾತನಾಡಲು ಅವಕಾಶ ಕೊಡೋದಿಲ್ಲ. ನಾವು ಹೋಗ್ತಿದ್ದಂಗೆ ಎದ್ದು ಬೇರೆ ಕಡೆ ಎದ್ದು ಹೋಗೋದು, ಆಮೇಲೆ ಬೇರೆ ಕಡೆ ಕೈ ಮಾಡಿ ತೋರಿಸ್ತಕ್ಕಂಥದ್ದು. ನೀವು ಬೇಕಾದ್ರೆ ನನ್ನ ಬಗ್ಗೆ ಬೆಂಗಳೂರಿಗೆ ಅರ್ಜಿ ಬರೀರಿ, ಮಾಹಿತಿ ಆಯೋಗಕ್ಕೆ ಅರ್ಜಿ ಬರೀರಿ ಅಂತೇಳಿ ನೇರವಾಗಿ ಹೇಳ್ತಾರೆ. ಈ ರೀತಿಯ ಸುಳ್ಳು ಉತ್ತರಗಳನ್ನು ಕೊಡ್ತಾ ಆಮೇಲೆ ಬೆಳಗ್ಗೆ ನೌಕರಿಗೆ ಬರೋದೇವರು 12 ಗಂಟೆ 11:30 ಮೇಲೆ 10 ಗಂಟೆಗೆ ಅಲ್ಲಿರಬೇಕು. ನಾವು 10 ಗಂಟೆ ಹೋಗೋಕ್ಕಾದ್ರೆ ಯಾರೂ ಬಂದಿರೋದಿಲ್ಲ, ಇವರು 12 ಗಂಟೆಗೆ ಬರ್ತಾರೆ. ಇದನ್ನು ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಮಾನ್ಯ ಮುಖ್ಯಾಧಿಕಾರಿಗಳೇ, ನೀವು ಮಾಹಿತಿ ಕಾಯ್ದೆಯಲ್ಲಿ ಈ ರೀತಿಯ ಸುಳ್ಳು ಉತ್ತರಗಳನ್ನು ಕೊಡ್ತಾ ಸಾರ್ವಜನಿಕರಿಗೆ ಯಾಮಾರಿಸೋದು, ಪತ್ರಕರ್ತರಿಗೆ ಯಾಮಾರಿಸ್ತಕ್ಕಂಥ ಕಾರ್ಯಗಳು ತಮ್ಮ ಇಲಾಖೆಯಲ್ಲಿ ನಡೀತಾ ಇದೆ. ಆದ್ದರಿಂದ ನಾವು ಮಾಹಿತಿ ಆಗೋಕ್ಕೆ ಹಾಕ್ತೇವೆ ಅರ್ಜಿಗಳನ್ನು. ಮತ್ತು ನಿಮ್ಮ ಅವಶ್ಯಕತೆ ಏನಿದೆ ನಾನು ಕೇಳ್ತಾ ಇರೋದು 4ನೇ ತಿರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾತೆಗಳ ನಂಬರ್ ಕೊಡ್ರಿ ಅಂತ. ನೀವು ಕೊಡೋಕ್ಕೆ ಬರಲ್ಲ ಅಂತ ಒಂದು ಸತಿ ಹೇಳೋದು, ಕೊಡ್ತೀನಿ ನಿರ್ದಿಷ್ಟ ನಂಬರ್ ಕೇಳ್ರಿ ಅಂತ ಕೊಡೋದು. ನಮಗೇನು ರೀ ಗೊತ್ತು ಸ್ವಾಮಿ, ನಿಮ್ಮ ಪುರಸಭೆಯಲ್ಲಿ ಯಾವ್ಯಾವ ಖಾತೆಗಳಾಗಿದೆ ಅಂತ ನಮಗೇನು ಗೊತ್ತಾಗ್ತದೆ? ನೀವು ದಾಖಲೆ ಕೊಟ್ಟರೆ ತಾನೇ ನಮಗೆ ಇಂತಿಂಥ ನಂಬರ್ಗಳಲ್ಲಿ ಖಾತೆ ಆಗಿದೆ, ಹೇಗಾಗಿದೆ ಅಂತ ಗೊತ್ತಾಗೋದು. ನೀವು ಭ್ರಷ್ಟರ ಪ್ರಕಾರ ಕೆಲಸ ಮಾಡ್ತಾಯಿದ್ದೀರಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ದರಿಂದ ಇಂಥ ವಿಷಯಗಳನ್ನು ನಾವು ಹಾಗೆ ಸುಮ್ಮನೆ ಬಿಡುವುದಿಲ್ಲ, ನಾವೇ ಪತ್ತೆ ಹಚ್ತೇವೆ ಅಂಥೇಳಿ ನಾನು ನಿಮ್ಮ ಕಡೆಯ ಎಚ್ಚರಿಕೆಯನ್ನು ಕೊಡ್ತಾ, ಈ ರೀತಿಯ ಸುಳ್ಳು ಉತ್ತರಗಳನ್ನು ಕೊಡದೆ ಅಲ್ಲಿ ಸತ್ಯಾಂಶ ಇದ್ದರೆ ಯಾರ ಹೆಸರಿಗೆ ಖಾತೆಗಳಿದೆ ನಿಮ್ಮ ಪುರಸಭೆಯಲ್ಲಿ ಆ ಖಾತೆ ನಂಬರನ್ನು ನಮಗೆ ಈ ಕೂಡಲೇ ನೀವು ಒದಗಿಸಿಕೊಡಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಈ ಅರ್ಜಿಗಳನ್ನು ರೆಫರ್ ಮಾಡಲಾಗುವುದು. ಇದು ಸುಮ್ಮನೆ ಶಾಂಪಲ್ಲಿಗೆ ಒಂದು ಅರ್ಜಿ. ಈ ರೀತಿಯ ಅರ್ಜಿಗಳು ಸುಮಾರಷ್ಟು ನಮ್ಮಲ್ಲಿ ಪೆಂಡಿಂಗ್ ಆಗಿವೆ. ಉದಾಹರಣೆಗೆ ಸರ್ವೆ ನಂಬರ್ 8 ಗಬ್ಬೂರು ಬಳಿ ಬ್ರಹ್ಮಾಂಡ ಭ್ರಷ್ಟಾಚಾರ ಜರುಗಿದೆ. ಸರ್ವೆ ನಂಬರ್ 13 ಕಾನೂರು, ಇಲ್ಲೂ ಸಹಿತ ಬಹಳಷ್ಟು ಭ್ರಷ್ಟಾಚಾರ ಜರುಗಿದೆ. ಸರ್ವೆ ನಂಬರ್ 8 ಮತ್ತು ಸರ್ವೆ 13ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ